ದೊಡ್ಡಪತ್ರೆ ತಂಬುಳಿ ಮಾಡುವ ವಿಧಾನ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥ: ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಳುಮೆಣಸು, ಕಾಯಿ ತುರಿ, ಸ್ವಲ್ಪ ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ದೊಡ್ಡಪತ್ರೆ, ಸ್ವಲ್ಪ ಮೊಸರು. ಗ್ಯಾಸ್ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಬೇಕು. ಚೂರು ಬಾಣಲಿ ಬಿಸಿ ಆಗಲಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು. ಇವಾಗ ದೊಡ್ಡಪತ್ರೆ ಹಾಕೋಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಆಗಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸು ಪುಡಿ, ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಇವಾಗ ಜಾರಿಗೆ ಮಸಾಲೆ ಎಲ್ಲ ಹಾಕಬೇಕೀಗ. ಹುರ್ಕೊಂಡಿರೋಂಥ ಮಸಾಲೆ ಪೂರ್ತಿ ಜಾರಿಗೆ ಹಾಕ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀರು ಹಾಕೋಣ. ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಬೇಕು. ಈಗ ಮಿಕ್ಸಿ ಮಾಡಬೇಕು. ಮಸಾಲೆ ರುಬ್ಕೊಂಡಾಗಿದೆ. ಇದಕ್ಕೆ ಮೊಸರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಸತಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ರುಬ್ಕೊಂಡಿರೋಂಥ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಇವಾಗ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಬಿಡೋಣ. ಸ್ವಲ್ಪ ಎಣ್ಣೆ, ಎಣ್ಣೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ. ಈಗ ಒಗ್ಗರಣೆ ರೆಡಿಯಾಗಿದೆ. ರೆಡಿಯಾಗಿರೋಂಥ ಒಗ್ಗರಣೆನ ತಂಬುಳಿ ಒಳಗೆ ಹಾಕ್ಕೊಂಬಿಡೋಣ. ಇವಾಗ ಮಿಕ್ಸ್ ಮಾಡೋಣ. ಆರೋಗ್ಯಕರವಾಗಿರುವಂತಹ ದೊಡ್ಡಪತ್ರೆ ತಂಬುಳಿ ರೆಡಿಯಾಗಿದೆ.